ಎಲ್ಲರಿಗೂ ನಮಸ್ಕಾರ. ಹಲೋ ಆಸ್ಪಿರೆಂಟ್ಸ್, ಎಲ್ಲ ಹೇಗಿದ್ದೀರಾ? ಹೇಗೆ ನಡೀತಿದೆ ನಿಮ್ಮೆಲ್ಲರ ಎಕ್ಸಾಮ್ಸ್ನ ತಯಾರಿ? ಸೊ ಅಪ್ಕಮಿಂಗ್ ತುಂಬ ಎಕ್ಸಾಮ್ಸ್ ಬರ್ತಾಯಿದೆ ಬ್ಯಾಕ್ ಟು ಬ್ಯಾಕ್. ಸೊ ಡೋಂಟ್ ಗೆಟ್ ಪ್ಯಾನಿಕ್. ಸೊ ಆರಾಮಾಗಿ ಈಸಿಯಾಗಿ ಎಕ್ಸಾಮ್ಸ್ನ ಮಾಡೋಣ. ಸೊ ಇವತ್ತಿನ ವಿಡಿಯೋ ನಾನು ಇವಾಗ ಎಥಿಕ್ಸ್ ಪೇಪರ್ನ ಓದ್ತಿದ್ದೀನಿ ಫಾರ್ UPSC ಮೀನ್ಸ್. ನಾನಿವಾಗ ನಾನು ಕೆಲವು ಎಥಿಕ್ಸ್ನ ಇಟ್ಕೊಂಡಿದ್ದೀನಿ. ಈ ಒಂದು ಬುಕ್ನ ಓದೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನಾನು ಏನೇ ಮಾಡಿದ್ರು ಇನ್ನು 100% UPSC ನಾನು ಕೊಡ್ತೀನಿ. ಆ್ಯಂಡ್ ನಮ್ಮನೇಲೇನು ಬೇರೆ ಎಕ್ಸಾಮ್ಸ್ಗಳಿಗೆಲ್ಲ ಹಾಕ್ಸಿದ್ದಾರೆ. ಸೊ ಆ ಎಕ್ಸಾಮ್ಸ್ಗಳಿಗೂ ನನಗೆ ಆಗೋ ಅಷ್ಟು ಎಫರ್ಟ್ ಹಾಕ್ತೀನಿ ಆ್ಯಂಡ್ ಕನ್ಸಿಸ್ಟೆನ್ಸಿಯಿಂದ ಓದ್ತೀನಿ. ಸೊ ಬಟ್ ಎಂಡ್ ಆಫ್ ದಿ ಡೇ ನನ್ನ ಮೈಂಡಲ್ಲಿರೋದು UPSC. ಅದೇ ರೀತಿ ನಿಮ್ಮೆಲ್ಲರ ಮೈಂಡಲ್ಲಿ ಒಂದಂತೂ ತಲೆದಿದ್ದೇ ಇರುತ್ತೆ. ಒಂದು PDO ಆಗಿರ್ಬೋದು, PSI ಆಗಿರ್ಬೋದು, ಅದೇ ರೀತಿ KAS ಆಗಿರ್ಬೋದು, UPSC ಆಗಿರ್ಬೋದು, ಈ ರೀತಿ ಸಾಕಷ್ಟು ಎಕ್ಸಾಮ್ಸ್ಗಳಿದಾವಲ್ವಾ. ಸೊ ಆ ರೀತಿ ನಿಮ್ಮ ಮೈಂಡಲ್ಲಿ ಯಾವ ಎಕ್ಸಾಮ್ ಇದೆ ಅದಕ್ಕೆ ನೀವು ಫಸ್ಟ್ ಸ್ಟಿಕ್ ಆನ್ ಆಗಿ. ಆ್ಯಂಡ್ ಎಲ್ಲ ಥರ ಎಕ್ಸಾಮ್ ಬರೆದಾಗ ಏನಾಗುತ್ತೆ ಅಂದರೆ 2 ದೋಣಿ ಮೇಲೆ ಕಾಲಿಟ್ಟು ಅಟ್ಲೀಸ್ಟ್ ಇನ್ನೊಂದು ದೋಣಿಗೆ ನೆಕ್ಕೋಬೋದು, ಅಂದರೆ ಜಂಪ್ ಮಾಡ್ಬೋದು. ಇದು ನನ್ನ ಥಾಟ್. ಅದೇನಾದರೂ ನಮ್ಮ 2 ಕಾಲನ್ನ 2 ದೋಣಿ ಮೇಲೆ, 2 ಕೈನ 2 ದೋಣಿ ಮೇಲೆ, ಹಾಗೆ ನಮ್ಮ ತಲೆನ ಇನ್ನೊಂದು ದೋಣಿ ಮೇಲೆ ಇಟ್ಟರೆ ಟೋಟಲಾಗಿ 5 ದೋಣಿ ಮೇಲೆ 6 ದೋಣಿ ಮೇಲೆ ಕಾಲು ಕೈ ತಲೆ ಎಲ್ಲ ಇಟ್ಟು ಅಂದರೆ ಲಾಸ್ಟಿಗೆ ಮುಳುಗ್ತೀವ ಏನಾಗ್ತೀವಿ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಆ್ಯಂಡ್ ನಮ್ಮ ಫೌಂಡೇಶನ್ನ ನಾವು ಗಟ್ಟಿ ಮಾಡ್ಕೋಬೇಕು. ಅದಕ್ಕೆ ನಾವು GSನ ಕಂಪ್ಲೀಟಾಗಿ ನಾವು ಪ್ರಿಪೇರ್ ಆಗಿರಬೇಕು. ಅದನ್ನಷ್ಟು ಓದಿದ್ರೆ ನಮಗೆಲ್ಲ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ ಅಂತ ನೀವೇನು ಅಂದ್ಕೊಂಡಿದ್ರೆ ಅದು ಸತ್ಯ. ಆದರೆ ಪ್ರತಿ ಎಕ್ಸಾಮ್ಗೂ ಸಿಲೆಬಸ್ ಅಂತೂ ಸೇಮ್ ಇರಲ್ಲ. ಆ್ಯಂಡ್ ಕೇಳೋ ಅಂತ ಅಂದರೆ ಅಪ್ರೋಚ್ ಏನು ಮಾಡ್ತಾರೆ ಕ್ವೆಶ್ಚನ್ಸ್ಗೆ ಅದು ಕೂಡ ಸೇಮ್ ಇರಲ್ಲ. ಹಾಗಾಗಿ GSನ ಓದ್ಕೊಳ್ಳಿ. ಅದ್ರ ಜೊತೆಗೆ ಎಷ್ಟಾಗುತ್ತೋ ಅಷ್ಟು ನೀವು ನಿಮ್ಮ ಏಮ್ ಏನಿದೆ ಅದ್ರ ಕಡೆಗೆ ನೀವು ಯೋಚನೆ ಮಾಡಿಕೊಂಡು ಅದ್ರ ಪ್ರಕಾರ ಓದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನೀಗ UPSCಗೆ ಓದ್ತಿದ್ದೀನಿ. ಸೊ ಕಂಪ್ಲೀಟಾಗಿ ನಾನು UPSCಗೆ ಟೈಮ್ ಕೊಡ್ತೀನಿ. ಈಗ ನಮ್ಮನೇಲಿ ಹಾಕ್ಸಿದ್ರಿಂದ ನಾನೀಗ ಹಾಕಿದ್ದೀನಿ ಹೊರತು ನೆಕ್ಸ್ಟ್ ನಾನು ಯಾವ ಎಕ್ಸಾಮ್ಸ್ಗೂ ನಾನು ಹಾಕ್ತಿಲ್ಲ. UPSC ಒಂದಕ್ಕೆ ನಾನು ಟಾರ್ಗೆಟ್ ಮಾಡ್ತಿದ್ದೀನಿ. ಈ ರೀತಿ ನಾವು ಮಾಡೋದಾಗಿದ್ದರೆ ಇಂಜಿನಿಯರಿಂಗ್ ಮಾಡ್ಕೊಂಡು MBBS ಕೂಡ ಮಾಡ್ಬೋದಿತ್ತು. ಸೊ ಸೇಮೇ GS ಆಗಿದ್ರೂ ಕೂಡ ಕರೆಂಟ್ ಅಫೇರ್ಸ್ ಚೇಂಜ್ ಆಗುತ್ತೆ. ಜಿಯೋಗ್ರಫಿ ಹಿಸ್ಟ್ರಿಲಿ ಕರ್ನಾಟಕದಾಗಿರ್ಬೋದು ಸ್ಟೇಟ್ ಓರಿಯೆಂಟೆಡ್ ಜಾಸ್ತಿ ಕೇಳ್ಬೋದು. ಸೊ ಯಾರೆಲ್ಲ ಈ ಒಂದು ಫೀಲ್ಡಲ್ಲಿ ಒಂದು 2-3 ವರ್ಷದಿಂದ ಇದ್ದರೆ ಅವ್ರಿಗೆ ನಾನು ಹೇಳುವಂಥ ಮಾತುಗಳು ಕನೆಕ್ಟ್ ಆಗ್ಬೋದು. ಅದಕ್ಕೋಸ್ಕರ ನಾನಿವತ್ತು ಹೇಳ್ತಿದ್ದೀನಿ ನಮ್ಮಂಥ ಆಸ್ಪಿರೆಂಟ್ಸ್ ಏನೆಲ್ಲ ಚಾಲೆಂಜಸ್ನ ಫೇಸ್ ಮಾಡ್ತಿದ್ದಾರೆ, ಹಾಗೆ ಅದರಿಂದ ಯಾವ ರೀತಿ ಆಚೆ ಬರ್ಬೋದು ಅಂತ ನಾನೊಂದು 5 ಪಾಯಿಂಟ್ಸಲ್ಲಿ ನಾನು ಹೇಳ್ತೀನಿ. ಸೊ ಇದೆಲ್ಲ ನಿಮಗೆ ಡೆಫಿನೆಟ್ಲಿ ಕನೆಕ್ಟ್ ಆಗೇ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಮೊದಲನೇದಾಗಿ ಅನ್ಕ್ಲಿಯರ್ ಗೋಲ್ಸ್ ಆರ್ ಲ್ಯಾಕ್ ಆಫ್ ಫೋಕಸ್. ಮೊದಲನೇದಾಗಿ ನಾನು ಏನು ಓದ್ತಿದ್ದೀನಿ, ನಾನು ಯಾತಕ್ಕೋಸ್ಕರ ಓದ್ತಿದ್ದೀನಿ, ಇದನ್ನೇ ಓದಬೇಕಾ, ಯಾಕೆ ಇದನ್ನು ಓದಬಾರ್ದು ಅನ್ನೋ ತುಂಬ ಕನ್ಫ್ಯೂಷನ್ಸ್ ನಮಗಿರುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಿರೋದು ಒಂದನ್ನು ಏಮ್ ಮಾಡಿ. ಈಗ UPSC ಓದ್ತಿರೋ UPSC ಓದಿ, ಇಲ್ಲ KPSC ಓದ್ತಿರೋ KPSC ಓದಿ. ನೀವೇನೇ ಮಾಡಿದ್ರು 100% ನೀವು ಅದಕ್ಕೆ ಕೊಟ್ಟು ಅಂದರೆ ಅದು ನಿಮಗೆ 100% ಕೊಡುತ್ತೆ. ಇಲ್ಲ ನೀವೇ ಅದು 50% ಕೊಟ್ಟಾಗ ಅದು ಹೇಗೆ ನಿಮಗೆ 100% ಕೊಡುತ್ತೆ? ಮೊದಲನೇದಾಗಿ ನಿಮ್ಮ ಗೋಲ್, ನಿಮ್ಮ ಏಮ್ ಏನಿದೆ ಅದನ್ನು ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ. ಅದಕ್ಕೋಸ್ಕರ ಅಂತ ನೀವು ಓದೋಕ್ಕೆ ಅಂತ ಸ್ಟಾರ್ಟ್ ಮಾಡಿ. ಯಾರೋ ಹೇಳಿದ್ರು, ಯಾರನ್ನೋ ನಾನು ಮೆಚ್ಚಿಸ್ಬೇಕು ಅಂತ ನೀವು ದಯವಿಟ್ಟು ಮಾಡಬೇಡಿ. ಒಂದು ವಿಚಾರ ನೆನ್ಪಿಟ್ಕೊಳ್ಳಿ, ನೀವು ನಿಮಗೋಸ್ಕರ ಏನು ಮಾಡ್ತಿರಲ್ವಾ, ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗಿ ನೀವೇ ಮಾಡ್ತಿರಲ್ವಾ, ಅದು ನಿಮಗೆ 100% ಕೊಟ್ಟೇ ಕೊಡುತ್ತೆ. ನೀವು ಯಾರಿಗೋಸ್ಕರ ನಾವು ಮಾಡ್ತಿದ್ರೆ ಅವ್ರಿಗೋಸ್ಕರ ಅಂತಲೇ ಲೈಫ್ ಪೂರ್ತಿ ಮಾಡಬೇಕಾಗುತ್ತೆ. ಇನ್ಫ್ಯಾಕ್ಟ್ ಪೇರೆಂಟ್ಸ್ ಹೇಳ್ತಾರೆ MBBS ಮಾಡು, ಇಂಜಿನಿಯರಿಂಗ್ ಮಾಡು ಅಥವಾ UPSC ಮಾಡು ಅಂತ. ಹೌದು, ಅವ್ರ ಕನಸಾಗಿರುತ್ತೆ. ನಿಮಗೆ ಅದು ಮಾಡೋಕ್ಕೆ ಎಬಿಲಿಟಿ ಇದ್ದರೆ ಮಾತ್ರ ಮಾಡಿ. ಇಲ್ಲ ಅಂತಂದರೆ ಹರಿಯೋ ನೀರಲ್ಲಿ ಹುಣಸೆ ಹಣ್ಣು ತೊಳ್ದಂಗೆ ಆಗೋಗುತ್ತೆ. ಸೊ ಅಲ್ಲಿ ಯಾವುದೇ ರೀತಿಯಾದಂತಹ ಏನೂ ಚೇಂಜಸ್ ಆಗಲ್ಲ. ಅದಕ್ಕೋಸ್ಕರ ನಿಮಗೆ ಅದ್ರ ಮೇಲೆ ಇಷ್ಟ ಇದ್ದು ನೀವು ಮಾಡೋದಿದ್ರೆ ಕನ್ವಿನ್ಸ್ ಮಾಡಿ, ಹೇಳಿ ಅದನ್ನು ಮಾಡಿ. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಪುವರ್ ಟೈಮ್ ಮ್ಯಾನೇಜ್ಮೆಂಟ್. ಸೊ ನಮಗೆ ಯಾವುದೇ ಒಂದು ಕಾಂಪಿಟೇಟಿವ್ ಫೀಲ್ಡಲ್ಲಿ ಆಗಿರ್ಬೋದು, ನೀವು ಓದೋರು ಯಾವುದೇ ಫೀಲ್ಡಲ್ಲಿ ಆಗಿರ್ಬೋದು, ನಾನು ಹೇಳ್ತೀನಲ್ವ, ಟೈಮ್ ಭಾಳನೇ ಇಂಪಾರ್ಟೆಂಟ್ ಆಗುತ್ತೆ. ಒಂದು ದಿನ ನೀವೇನಾದ್ರು ಓದಿಲ್ಲ ಅಂತ ಅಂದರೆ ಆ ದಿನ ಯಾರು ಓದಿರ್ತಾರಲ್ಲ ಅವ್ರು ನಿಮಗಿಂತ ಮುಂದೆ ಇರ್ತಾರೆ. ಸೊ ಇಲ್ಲೇ ಗೊತ್ತಾಗುತ್ತಲ್ಲ, ಒಂದು ದಿನ ನೀವು ಅಪ್ಪಿತಪ್ಪೆ ಓದಲ್ಲ ಸ್ಕಿಪ್ ಮಾಡ್ತು ಅಂದ್ರೂ ಆ ದಿನ ನಿಮ್ಮ ಅಪೋನೆಂಟ್ಸ್ ಎಷ್ಟು ಮುಂದೆ ಇರ್ತಾರೆ ಆ ರೇಸಲ್ಲಿ ಅಂತ ಅಂದ್ಬಿಟ್ಟು. ಅದಾದಮೇಲೆ ಫ್ಲಕ್ಚುಯೇಟಿಂಗ್ ಮೋಟಿವೇಶನ್. ನೀವು ನಿಮಗೆ ನೀವೇ ಮೋಟಿವೇಶನ್ ಮಾಡ್ಕೋಬೇಕು. ನಿಮಗೆ ಯಾರು ಇಲ್ಲಿ ಮೋಟಿವೇಶನ್ ಮಾಡಲ್ಲ ಅಂತ ನಾನು ಮುಂಚೆನೇ ಹೇಳಿದ್ದೆ. ಸಿಂಪಲ್ಲು, ನಾನಿವಾಗ ಏನು ಮಾಡ್ಕೊತೀನಿ ಅಂದರೆ ನನ್ನ ಹೆಸರನ್ನ ಮುಂದೆ ನಾನು ಏನಾಗಬೇಕು ಅಂತ ಬರ್ಕೊತೀನಿ. ಸೊ ಬರ್ಕೊಂಡು ಫಸ್ಟ್ ಶೀಟ್ ಏನು ನನ್ನ ಪೇಜ್ನ ಓಪನ್ ಮಾಡ್ತೀನಿ, ಬುಕ್ನ ಓಪನ್ ಮಾಡ್ತೀನಿ. ಆ ಫಸ್ಟ್ ಪೇಜಲ್ಲಿ ನನ್ನ ನೇಮ್ನ ನಾನೇನಾಗಬೇಕು IAS ದೇವಿಕಾ ಅಂತಲೇ ಬರ್ಕೋತೀನಿ. ಯಾಕೆ ಅಂತ ಅಂದರೆ ನಾವು ಅದನ್ನು ನೋಡಿದಾಗೆಲ್ಲ ನಮ್ಮನ್ನು ಅದೇ ಗೊತ್ತಿಸುತ್ತೆ. ನೀನು ಈ ಥರ ಬರ್ಕೊಂಡಿದ್ಯಾ, ನೀನು ಇದನ್ನು ಮಾಡಲಿಲ್ಲ ಅಂತಂದರೆ ಡ್ಯಾಶ್ 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 ಅಂತ ಅದೇ ಬೈದ್ಬಿಡುತ್ತೆ.
ಹಾಗಾಗಿ ಮೋಟಿವೇಶನ್ ಮಾಡೋದಕ್ಕೆ ಇನ್ನೊಬ್ಬರ ಅಗತ್ಯ ನೀವು ಯಾವತ್ತಿಗೂ ಹುಡ್ಕಕ್ಕೆ ಹೋಗಬೇಡಿ. ಒಂದು ಬೆಟರ್ ಎಕ್ಸಾಂಪಲ್ ಅಂತ ಅಂದರೆ, ಖಾರವಾಗಿರೋದೇನೋ ತಿಂದು ಬಿಡ್ತೀರಾ, ಆವಾಗ ನೀವು ತಿಂತಾನೇ ಇರ್ತೀರಾ ಅಥವಾ ಎದ್ದು ಪಕ್ಕದಲ್ಲಿ ನೀರನ್ನ ಅಥವಾ ಸಕ್ಕರೆನೇನಾದ್ರು ಹುಡುಕ್ತೀರಾ. ಇದಕ್ಕೆ ಇನ್ನೊಬ್ರು ಮೋಟಿವೇಶನ್ನ ಕೇಳ್ತೀರಾ, ಖಾರ ಆಗಿದೆ ನಾನು ಸಕ್ಕರೆ ತಿನ್ನಲ್ಲ, ನೀರು ಕುಡಿಲ್ಲ ಅಥವಾ ಹೀಗೆ ಖಾರನೇ ತಿಂತಿಲ್ಲ ಅಂತ. ಸಿಂಪಲ್. ನೆಕ್ಸ್ಟು 4th ಪಾಯಿಂಟ್. ಏನು ಚಾಲೆಂಜಸ್ ಇದೆ 4th ಪಾಯಿಂಟ್ ಅಂದರೆ ಫಿಯರ್ ಆಫ್ ನಾಟ್ ಸಕ್ಸೀಡಿಂಗ್. ಸೊ ಡೆಫಿನೆಟ್ಲಿ ಎಸ್, ಈ ಒಂದು ಭಯ ನನ್ನಲ್ಲೂ ಕೂಡ ಇತ್ತು. ಆ್ಯಂಡ್ ಅದನ್ನು ಯಾವ ರೀತಿ ನಾನು ಹೋಗಿಸ್ಕೊಂಡೆ ಅಂತ ನಾನು ಇವಾಗ ಹೇಳ್ತೀನಿ. ಸಿಂಪಲ್ಲಾಗಿ ನೀವು ಗೂಗಲ್ ಮಾಡಿ ನೋಡಿದ್ರೆ 1 ವರ್ಷಕ್ಕೆ ಮಿನಿಮಮ್ ಅಂತ ಅಂದರೂ 50 ಲ್ಯಾಕ್ ಸ್ಟೂಡೆಂಟ್ಸು ಗ್ರ್ಯಾಜುಯೇಷನ್ ಆಗ್ತಾರೆ, ಸೊ ಗ್ರ್ಯಾಜುಯೇಟ್ ಆಗ್ತಾರೆ. ಸೊ ಆ 50 ಲ್ಯಾಕ್ ಸ್ಟೂಡೆಂಟ್ಸಲ್ಲಿ ಮಿನಿಮಮ್ ಅಂತ ಅಂದರೆ ಒಂದು 10 ಲ್ಯಾಕ್ ಸ್ಟೂಡೆಂಟ್ಸ್ ಏನಿರ್ತಲ್ಲ ಅವರು UPSC ಮಾಡ್ತಾರೆ. ಇಲ್ಲ ಅಂತ ಅಂದರೆ ಓವರಾಲ್ ನಾವು ತಗೊಳ್ಳೋದಾದರೆ ಒಂದು 15 ಲ್ಯಾಕ್ಸ್ ಆದರೂ ನಮ್ಮ ಒಂದು ಕಾಂಪಿಟೇಟಿವ್ ಫೀಲ್ಡ್ಗೆ ಬರ್ತಾರೆ. ಸೊ ಇನ್ನು ಉಳಿದಿರೋರು ಯಾಕೆ ಬರಲ್ಲ? ಸಕ್ಸಸ್ ರೇಟು ತುಂಬ ಕಮ್ಮಿ ಇದೆ ಅಂತ. ಸೊ ಆ ಸಕ್ಸಸ್ ರೇಟ್ ಆಗಿರೋರೆಲ್ಲ ಶ್ರೀಮಂತರ ಮಕ್ಕಳೇನಾ? ನೋ, ನಾಟ್ ಎಟ್ ಆಲ್. ಯಾಕೆ ಬಡವ್ರ ಮನೆ ಮಕ್ಕಳು ಕೂಡ ಆಗಿದ್ದಾರೆ. ತುಂಬ ಎಕ್ಸಾಂಪಲ್ಸ್ ನಿಮಗೆ ಸಿಕ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಸಕ್ಸಸ್ ರೇಟ್ ಅವ್ರಿಗೆ ಸಿಕ್ಕಿದೆ ಅಂದಾಗ ನಮಗೆ ಯಾಕೆ ಸಿಗಲ್ಲ? ಸೊ ಸಕ್ಸಸ್ ಆಗೋದಕ್ಕೆ ಕೆಲವೊಂದೊಂದು ಕೀ ಪಾಯಿಂಟ್ಸ್ ಇದೆ, ನಾನು ಹಾಗೆ ಹೇಳ್ತಾ ಹೋಗ್ತೀನಿ. ಕನ್ಸಿಸ್ಟೆನ್ಸಿ, ಟೈಮ್ ಮ್ಯಾನೇಜ್ಮೆಂಟು, ಭಯ ಇರಬಾರ್ದು. ಮೊದಲನೇದಾಗಿ ನಮಗೆ ನಾವು ಅಪೋನೆಂಟ್ ಆಗಿರಬೇಕು. ಸೊ ಇವತ್ತು ನಾನು ಎಷ್ಟು ಓದಿದೆ? ಸೊ 10 ಚಾಪ್ಟರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ ಅಂದರೆ ನಾಳೆ 11th ಚಾಪ್ಟರ್ ಅಂದರೆ ಇವತ್ತು 1 to 10 ಅಂದರೆ ನಾಳೆ 1 to 11ನ ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ಸ್ಪೋರ್ಟಿವ್ ಮೈಂಡ್ ನಮ್ಮಲ್ಲಿರಬೇಕು. ಆ್ಯಂಡ್ ಯಾವತ್ತಿಗೂ ನಾವು ಯಾರು ಏನೇ ಪಡ್ಕೊಂಡ್ರು ನಮ್ಮ ಮುಂದೆ ನಾವು ಯಾವತ್ತಿಗೂ ಡಿಮೋಟಿವೇಟ್ ಆಗಬಾರ್ದು. ನಮ್ಮನ್ನು ಕುಗ್ಸೋದಕ್ಕೆ ಅಂತ ಸಾಕಷ್ಟು ಜನ ಇರ್ತಾರೆ. ಆ್ಯಂಡ್ ಡೆಫಿನೆಟ್ಲಿ ನಾನು ಇದೊಂದು ನಂಬ್ತೀನಿ, ನಮ್ಮ ಕಾಲು ಇಳಿಯೋದಕ್ಕೆ ಯಾರೆಲ್ಲ ಬರ್ತಾರಲ್ಲ ಅವರೆಲ್ಲನೂ ನಮ್ಮ ಕಾಲು ಜಾಗದಲ್ಲಿ ಇರ್ತಾರೆ, ಅಂದರೆ ಕೆಳಭಾಗದಲ್ಲಿರ್ತಾರೆ. ಸೊ ನಮ್ಮಷ್ಟಕ್ಕೆ ಅವ್ರು ಬರೋದಕ್ಕಾಗಲ್ಲ. ಸೊ ಇಷ್ಟನ್ನು ಅಟ್ಲೀಸ್ಟ್ ಈ 5 ಪಾಯಿಂಟ್ಸ್ನ ನೀವು ನೆನ್ಪಿಟ್ಕೊಂತು ಅಂದರೆ ಸಕ್ಸಸ್ ರೇಟು ಯಾರಿಗೆ ಜಾಸ್ತಿ ಇದೆ, ಯಾರಿಗೆ ಕಮ್ಮಿ ಇದೆ, ಅವ್ರು ಏನು ಯೋಚನೆ ಮಾಡಿದರು ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಅನಿಸುತ್ತೆ. ಸೊ ಸಕ್ಸಸ್ ರೇಟು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ತುಂಬ ಕಮ್ಮಿ. ಯಾಕೆ ಅಂತಂದರೆ ಅದಕ್ಕೆ ಎಂಟ್ರ್ ಆಗೋರೇ ಕಮ್ಮಿ ಅಂದಾಗ ಸಕ್ಸಸ್ ರೇಟ್ ಕೂಡ ಕಮ್ಮಿ ಇರುತ್ತೆ. ಯಾಕೆ ಅಂತ ಅಂದರೆ ಮೊದಲನೇದಾಗಿ ಓಪನಿಂಗ್ಸ್ ಕೂಡ ಕಮ್ಮಿ ಇರುತ್ತೆ. ಓಪನಿಂಗ್ಸ್ ಜೊತೆಗೆ ಕನ್ಸಿಸ್ಟೆನ್ಸಿಯಿಂದ ನಾನು ಹೇಳಿದೆ ಅಲ್ವಾ, ಈ ಒಂದು ನೀಟಾಗಿ ಒಂದು ರೂಲ್ಸ್ನ ಫಾಲೋ ಮಾಡ್ಕೊಂಡಂಗೆ ಓದ್ತಾ ಇರ್ತಾರೆ. ಸೊ ಕೆಲವ್ರಿಗೆ ಯಾಕೆ ಓದಬೇಕು ಅನ್ನೋದೇ ಗೊತ್ತಿರಲ್ಲ. ಆ್ಯಂಡ್ ಇನ್ನು ಕೆಲವ್ರಿಗೆ ಹೇಗೆ ಓದಬೇಕಂತ ಗೊತ್ತಿರಲ್ಲ. ಆ್ಯಂಡ್ ಕೆಲವ್ರಿಗೆ ಯಾಕೆ ಇವೆಲ್ಲ ಓದ್ತಿದ್ದೀನಿ ಅನ್ನೋದೇ ಗೊತ್ತಿರಲ್ಲ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದ್ದಾಗ ಸಕ್ಸಸ್ ರೇಟ್ ಕಮ್ಮಿ ಇರುತ್ತೆ. ಸೊ ಯಾವಾಗ ನೀವು ಒಂದು ಸಬ್ಜೆಕ್ಟ್ನ ಇಷ್ಟಪಡೋದಕ್ಕೆ ಶುರು ಮಾಡಿ. ಸೊ 5th ಪಾಯಿಂಟ್ ಬಂದುಬಿಟ್ಟು ಏನು ಸ್ಟ್ರಗಲ್ ಮಾಡ್ತೀವಿ ಅಂದರೆ ಫಿನಾನ್ಷಿಯಲ್ ಬ್ಯಾರಿಯರ್ಸ್. ಇದು ಆಲ್ಮೋಸ್ಟ್ 90% ಸ್ಟೂಡೆಂಟ್ಸಲ್ಲಿ ನಾನೇನು ಸರ್ವೆ ನೋಡಿದ್ದೀನಿ ಅದರಲ್ಲಿ ನಾನು ಹೇಳ್ತೀನಿ 90% ಇಸ್ ನಾಟ್ ಅ ಸ್ಮಾಲ್ ಅಮೌಂಟ್. ಸೊ 90% ಸ್ಟೂಡೆಂಟ್ಸ್ಗೆ ಫಿನಾನ್ಷಿಯಲ್ ಬ್ಯಾರಿಯರ್ಸ್ ಇದೆ, ಓದೋದಕ್ಕೆ ಆಗ್ತಾ ಇಲ್ಲ ಅಂತ ಅಂದಾಗ ಯೋಚನೆ ಮಾಡಿ. ದುಡ್ಡಿರೋರೇ ಓದ್ತಾ ಇಲ್ಲ ಅಂದಾಗ ನಿಮಗೆ ಓದಬೇಕನ್ನೋ ಉತ್ಸಾಹ ಇದೆ ಅಂದರೆ, ಓದಿಸೋದಕ್ಕೆ ತುಂಬಾ ಆಪರ್ಚುನಿಟೀಸ್ ಇದೆ ಅಂದರೆ ದಯವಿಟ್ಟು ಓದಿ. ಸೊ ಯಾರಿಗೆ ಓದೋಕ್ಕಾಗ್ತಿದೆ ಬಟ್ ದುಡ್ಡು ನಮಗೆ ಸಾಕಾಗ್ತಿಲ್ಲ ಅಂತ ಅನ್ನೋರಿಗೆ ತುಂಬಾ ಈಗಂತೂ ಇಂಟರ್ನೆಟ್ಸಿಂದ ತುಂಬಾ ಫ್ರೀ ಕ್ಲಾಸಸ್ ಸಿಗುತ್ತೆ. ಆ್ಯಂಡ್ ಇನ್ನೊಂದು ಹೇಳ್ತೀನಿ ಕೇಳಿ, ಪರಿಶ್ರಮದ ಮುಂದೆ ಬೇರೆ ಯಾವುದೂ ಅಲ್ಲ. ಇವತ್ತು ದುಡ್ಡಿರ್ಬೋದು, ನಾಳೆ ದುಡ್ಡಿರೋರ ಹತ್ರನೂ ದುಡ್ಡಿರಲ್ಲ. ಅದು 100% ಟ್ರೂ. ನಾನು ತುಂಬ ಜನ ನೋಡಿದ್ದೀನಿ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ದುಡ್ಡು ಶಾಶ್ವತ ಅಲ್ಲ, ಆದರೆ ಜ್ಞಾನ ಮಾತ್ರ ಶಾಶ್ವತ. ಇವತ್ತು ನೀವು ದುಡ್ಡಿಲ್ಲ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಾಳೆ ದಿನ ಸಮಯನೂ ಇರಲ್ಲ, ನೆಮ್ಮದಿನೂ ಇರಲ್ಲ, ಏನೂ ಇರಲ್ಲ. ಸೊ ದುಡ್ಡಿಲ್ಲ ಅನ್ನೋದು ಇವತ್ತಿಗಾಗಿದ್ರೆ ದಟ್ಸ್ ಫೈನ್, ಇವತ್ತಿಗೆ ಅಲ್ಲಿಗೆ ಸ್ಟಾಪ್ ಮಾಡಿಬಿಡಿ. ಆ ದುಡ್ಡನ್ನ ದುಡಿಯೋದ ಕಡೆನೇ ಯೋಚನೆ ಮಾಡ್ತಿದ್ರೆ ಕಾಂಪಿಟೇಟಿವ್ ಫೀಲ್ಡ್ ಆಗಲ್ಲ. ಸೊ ಆ ಒಂದು ಟೈಮಿಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಕೊಂಡು ಓದ್ಕೊಳ್ಳೋದಕ್ಕೂ ನೀವೇ ತಯಾರಿ ಮಾಡಬೇಕು. ಬಿಕಾಸ್ ಇದು ನಿಮ್ಮ ಜೀವನ. 12th ಫೇಲ್ನ ಯಾರೆಲ್ಲ ನೋಡಿಲ್ಲ ಆ ಸಿನಿಮಾನ ಹೋಗಿ ನೋಡಿ. ಕೆಲವು ಆಸ್ಪಿರೆಂಟ್ಸ್ನ ನೋಡಿ ನನಗೆ ಈ ವಿಡಿಯೋ ಮಾಡಲೇಬೇಕು ಅಂತ ಅನ್ನಿಸ್ತು. ಇದೇ ರೀತಿಯಾದಂತಹ ದಿನ ಡೈಲಿ ನಾನು ವಿಡಿಯೋಸ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಆ್ಯಂಡ್ ಯಾವುದೇ ಕಾರಣಕ್ಕೂ ದಯವಿಟ್ಟು ಟ್ರೂ ಆಸ್ಪಿರೆಂಟ್ಸ್ ಡಿಮೋಟಿವೇಟ್ ಆಗಬೇಡಿ. ಒಳ್ಳೆ ಕಾರ್ಯಕ್ಕೆ 108 ವಿಘ್ನಗಳು, ನಿಮಗಿದು ಗೊತ್ತಿರಲಿ. ಅದ್ರ ಜೊತೆಗೆ ನಮ್ಮ ಸಾಯಿ ದೇವ್ಸ್ ಚಾನಲ್ನ ಸದಾ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ನಮ್ಮ ಸ್ಟಡಿ ವಿಡಿಯೋ ನಿಮಗಿಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.